ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರೆಲ್ಲರೂ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಸ್ವಲ್ಪ ದಿನ ಆಯಿತು ವಿಡಿಯೋಸ್ ಹಾಕಿ, ಯಾಕಂದರೆ ರಂಜಾನ್ ಎಲ್ಲ ಬಂತಲ್ಲ, ಅದರಿಂದ ಸ್ವಲ್ಪ ಬ್ಯುಸಿಯಾಗಿದೆ. ಬನ್ನಿ ನೋಡೋಣ. ನೋಡಿ, ಇವತ್ತು ನಾನು ಮಂಗಳೂರಿನ ಒಂದು ಟ್ರೆಡಿಷ್ನಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮಂಗಳೂರಿನ ಟ್ರೆಡಿಷ್ನಲ್ ರೆಸಿಪಿ ಆದಂಥ ರಾಗಿ ಸರ್ಬತ್ತು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಆಮೇಲೆ ತುಂಬಾ ಹೆಲ್ತಿ ಆದಂಥ ಒಂದು ರೆಸಿಪಿ ಇದು. ನೀವೊಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಮಂಗಳೂರಿನಲ್ಲೆಲ್ಲ ಹಳೆಯ ಕಾಲದಲ್ಲೆಲ್ಲ ಜಾಸ್ತಿ ಮಾಡ್ತಾ ಇರುವಂಥ ಒಂದು ಇದು ಸರ್ಬತ್ತು. ಇದು ರಂಜಾನ್ ಟೈಮಲ್ಲಿ ನಾವು ಜಾಸ್ತಿ ಮಾಡ್ತೀವಿ, ಯಾಕಂದರೆ ರಂಜಾನಲ್ಲಿ ನಾವು ಫಾಸ್ಟಿಂಗಲ್ಲಿ ಇರ್ತೀವಲ್ಲ, ಆ ಟೈಮಲ್ಲಿ ದೇಹ ಎಲ್ಲ ಸ್ವಲ್ಪ ಸುಸ್ತಾಗಿರುತ್ತೆ, ಉಷ್ಣ ಆ ಥರ ಎಲ್ಲ ಇರುತ್ತಲ್ಲ, ಆ ಟೈಮಲ್ಲಿ ಇದು ತುಂಬಾ ಒಳ್ಳೆಯದು. ರಂಜಾನ್ ಮತ್ತು ಇದು ಉಷ್ಣ ಕಾಲದಲ್ಲಿ ಅಂದರೆ ಬೇಸಿಗೆ ಟೈಮಲ್ಲೆಲ್ಲ ಇದು ತುಂಬಾ ಒಳ್ಳೆಯದು. ರಾಗಿ ತಂಪು, ರಾಗಿ ಆರೋಗ್ಯ ಗುಣ ಎಲ್ರಿಗೂ ಗೊತ್ತಿರುತ್ತೆ, ನಮಗೆ ಹೆಲ್ತಿಯಾಗಿರುತ್ತೆ ಅದು. ಮತ್ತು ಇದು ತೆಂಗಿನಕಾಯಿ ಹಾಲಲ್ಲಿ ನಾವು ಈ ಸರ್ಬತ್ತು ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ, ಖಂಡಿತವಾಗಿ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಮತ್ತೆ ಮತ್ತೆ ಮಾಡ್ತೀರಾ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ 1 ಕಪ್ ರಾಗಿ ತಗೊಂಡಿದ್ದೇನೆ, ಅಂದರೆ 250 ml ಕಪ್ ಇದು. ನಾವು 1 ಕಪ್ ಯಾವ ಬೌಲಲ್ಲಿ ನಾವು ರಾಗಿ ತಗೊಳ್ತೀವೋ ಅದೇ ಬೌಲಲ್ಲಿ ಇದಕ್ಕೆ ಬೇಕಾದ ನೀರು ತಗೋಬೇಕು. ಅವಾಗ ಕರೆಕ್ಟಾಗಿ ನಮಗೆ ನೀರಿನ ಅಳತೆಲ್ಲ ಕರೆಕ್ಟಾಗಿ ಸಿಗುತ್ತೆ. ನೋಡಿ, ಫಸ್ಟ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದು ನೆನೆಸಿ ಇಡಬೇಕು ಆ ಥರ ಏನೂ ಇಲ್ಲ, ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಫಸ್ಟ್. ಆಮೇಲೆ ನೋಡಿ, ಈ ಥರ ಒಂದು ಸ್ಟ್ರೈನಲ್ಲಿ ಇಟ್ಟು ಅದರ ನೀರೆಲ್ಲ ಹೋದ ನಂತರ ಮಿಕ್ಸಿ ಜಾರ್ಗೆ ಹಾಕಿದ್ರಾಯ್ತು. ಆವಾಗ ನಮಗೆ ಕರೆಕ್ಟಾಗಿ ನೀರಿನ ಅಳತೆ ಸಿಗುತ್ತೆ. ನೋಡಿ, ರಾಗಿ ತಗೊಂಡು ಅದೇ ಬೌಲಲ್ಲಿ 1 ಕಪ್ ನೀರು ಹಾಕಿ ಚೆನ್ನಾಗಿ ಈ ಥರ ರುಬ್ಕೋಬೇಕು, ನೈಸಾಗಿ ರುಬ್ಕೊಳ್ಳಿ. ಆಮೇಲೆ ಇನ್ನೊಂದು ಕಪ್ ನೀರು, ಅದೇ ಕಪ್ಪಲ್ಲೇ 1 ಕಪ್ ನೀರು ಹಾಕ್ತಾ ಇದ್ದೇನೆ. ಇವಾಗ 2 ಕಪ್ ನೀರು ಆಯಿತು. ಇದು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೋಸ್ಕೋಬೇಕು. ಒಂದು ಕಾಟನ್ ಬಟ್ಟೆ ಇದ್ದರೆ ಅದರಲ್ಲಿ ಸೋಸ್ಕೊಳ್ಳಿ, ಇಲ್ಲಾಂದರೆ ಈ ಥರ ಒಂದು ಸ್ಟ್ರೈನಲ್ಲಿ ಸೋಸ್ಕೊಂಡು ಚೆನ್ನಾಗಿ ಇದರಲ್ಲಿ ತರಿ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಬೇಕು, ಚೆನ್ನಾಗಿ ಇದು ಸೋಸ್ಕೋಬೇಕು. ನೋಡಿ, ನಾವು ಈ ಥರ ಸೋಸ್ಕೊಂಡು ಅದರಲ್ಲಿ ರಾಗಿ ಉಂಟಲ್ಲ, ಅದು ತರಿ ಎಲ್ಲ ಉಂಟಲ್ಲ, ಅದು ಅದರಲ್ಲಿ ಹಾಲು ಇರುತ್ತೆ, ಮತ್ತು ಅದು ಇನ್ನೊಂದು ಸಲ ಸೋಸ್ಕೋಬೇಕು, 2 ಸಲ ಇದು ಸೋಸ್ಕೋಬೇಕು. ನೋಡಿ, 1 ಸಲ ಸೋಸ್ಕೊಂಡಿದ್ದೇನೆ. ಮತ್ತು ಅದೇ ರಾಗಿಗೆ ನೋಡಿ ಮತ್ತೆ 1 ಕಪ್ ನೀರು ಹಾಕ್ತಾ ಇದ್ದೀನಿ. ಅದರ ರಾಗಿ ವೇಸ್ಟ್ ಎಲ್ಲ ಉಂಟಲ್ಲ, ಅದಕ್ಕೆ ಅದರಲ್ಲಿ ಹಾಲು ಇರುತ್ತೆ ನೋಡಿ ಈ ಥರ. ಮತ್ತೆ 1 ಕಪ್ ನೀರು ಹಾಕ್ಬಿಟ್ಟು ಒಂದು ಸಲ ರುಬ್ಕೊಳ್ಳೋದಾದರೆ ರುಬ್ಕೋಬಹುದು. ಆಮೇಲೆ ನೋಡಿ, ಇದೇ ಥರ ಸೋಸ್ಕೊಳ್ಳಿ. ಇವಾಗ ಟೋಟಲಾಗಿ 3 ಕಪ್ ನೀರಾಯ್ತು ಇಲ್ಲಿಗೆ. ನೋಡಿ, ರಾಗಿ ಹಾಲಿಲ್ಲಿ ರೆಡಿ ಆಯಿತು. ಇದರಲ್ಲಿ ಸ್ವಲ್ಪನೂ ತರಿ ಇರಬಾರ್ದು, ಅದು ನೀವು ಕಾಟನ್ ಬಟ್ಟೆ ಇದ್ದರೆ ಅದರಲ್ಲೇ ಸೋಸ್ಕೊಳ್ಳೋದು ಒಳ್ಳೆಯದು. ಆಮೇಲೆ ನೋಡಿ, ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೇನೆ. ಇವಾಗ ಸ್ಟವ್ ಆನ್ ಮಾಡಿಲ್ಲ. ಇದಕ್ಕೆ ಬೇಕಾದ ಉಪ್ಪು ಇದೇ ಟೈಮಲ್ಲಿ ಹಾಕಿದ್ರಾಯಿತು. ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಸ್ಟವ್ ಆನ್ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಕೈ ಬಿಡೋದೇ ಇದು ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಇದು ಮಣ್ಣಿ ಮಾಡ್ಕೋಬೇಕು. ಮಣ್ಣಿ ಅಂತ ಗೊತ್ತಿಲ್ಲ, ನಾವು ಮಂಗಳೂರು ಕಡೆ ಎಲ್ಲ ಮಾಡ್ತೀವಲ್ಲ ಅದು, ಅದರ ಮಣ್ಣಿ ಮಾಡ್ಕೋಬೇಕು. ಅಂದರೆ ಕೈ ಬಿಡೋದೇ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಬೇಗನೆ ಆಗುತ್ತೆ, ಜಾಸ್ತಿ ಟೈಮ್ ಏನೂ ಬೇಕಾಗಿಲ್ಲ, ಚೆನ್ನಾಗಿ ಗಟ್ಟಿಯಾಗಿ ಬರುತ್ತಲ್ಲ. ಇವಾಗ ನಾವು ಇದಕ್ಕೆ ಕರೆಕ್ಟಾಗಿ 3 ಕಪ್ ನೀರು ಹಾಕಿದ್ದೇವೆ. ಎಕ್ಸ್ಟ್ರಾ ಸ್ವಲ್ಪ ನೀರು ತೆಗೆದಿಟ್ಕೋಬೇಕು, ನಮಗೆ ಬೇಕಾದರೆ ಹಾಕ್ಲಿಕ್ಕೋಸ್ಕರ. ನೋಡಿ, ಈ ಮಣ್ಣಿ ನಾವು ಮಾಡ್ತೀವಲ್ಲ, ಇದಕ್ಕೆ ನಾವು ಸಿಹಿ ಏನೂ ಹಾಕಲ್ಲ, ಅಂದರೆ ಸಕ್ಕರೆ ಬೆಲ್ಲ ಅದೇನೂ ಹಾಕಲ್ಲ, ಬರೀ ಉಪ್ಪು ಹಾಕಿ ಇದು ಮಣ್ಣಿ ಮಾಡೋದು. ಇದಕ್ಕೆ ಮಾಡೋ ಸರ್ಬತ್ತು ಉಂಟಲ್ಲ, ಅದಕ್ಕೆ ನಾವು ಬೆಲ್ಲ ಹಾಕ್ತೀವಿ. ನಿಮಗೆ ಒಂದು ವೇಳೆ ಇದಕ್ಕೆ ಸಿಹಿ ಬೇಕು, ಬೆಲ್ಲ ಬೇಕು ಅಂದರೆ ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕ್ಬೋದು, ಅಂದರೆ ಲೈಟಾಗಿ ಸಿಹಿ ಇದ್ದರೆ ಸಾಕು. ನಾವು ಮತ್ತು ಇದು ಸರ್ಬತ್ತಿಗೆ ನಾವು ಬೆಲ್ಲ ಹಾಕ್ತೀವಿ. ಅದರಿಂದ ಇದಕ್ಕೆ ಜಾಸ್ತಿ ನಾವು ನಾರ್ಮಲ್ ಮಣ್ಣಿಗೆಲ್ಲ ಹಾಕೋತಾರ ಆ ಥರ ಅಷ್ಟು ಸಿಹಿ ಬೇಡ, ಬೇಕಾದರೆ ಮಾತ್ರ ಅದು ನಾವು ಟ್ರೆಡಿಷ್ನಲ್ ಆಗಿ ಮಾಡೋದಾದರೆ ಇದು ಬರೀ ಉಪ್ಪು ಹಾಕಿ ಮಾಡೋದು, ಅವಾಗ ಚೆನ್ನಾಗಿರುತ್ತೆ ಅದು. ನೋಡಿ, ಒಂದು 1/4 ಕಪ್ಪಿನಷ್ಟು ನೀರು ತೆಗೆದಿಟ್ಟಿದ್ದೇನೆ. ನಮಗೆ ಇದು ಗಟ್ಟಿಯಾಗಿ ಬಂದರೆ ಬೇಕಾದರೆ ಹಾಕ್ಲಿಕ್ಕೋಸ್ಕರ ನಾನು ಹೇಳ್ತೀನಿ, ಬೇಕಾದರೆ ತೋರಿಸ್ತೀನಿ. ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಿ. ಈ ಥರ ಗಟ್ಟಿಯಾಗಿ ಬರುವಾಗ ಸ್ವಲ್ಪ ಸ್ಪೀಡಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ, ಕಾಣುತ್ತಲ್ಲ, ಇದು ಗಟ್ಟಿ ಆಗ್ತಾ ಬಂತು. ಈ ಥರ ಗಟ್ಟಿಯಾಗಿ ಬಂದ ನಂತರ ನಾವು ಒಂದು 10-12 ನಿಮಿಷ ಈ ಥರ ಇದು, ಅಂದರೆ ಇದು ಕುಕ್ ಆಗಬೇಕು, ಮಣ್ಣಿ ಕುಕ್ ಆಗಬೇಕು. ಕುಕ್ ಆಗದಿದ್ದರೆ ನಾವು ಇದು ಕಟ್ ಮಾಡುವಾಗೆಲ್ಲ ಕರೆಕ್ಟಾಗಿ ಬರಲ್ಲ, ಆ ಥರಲ್ಲಿ ಇರುತ್ತೆ. ಮತ್ತು ಲೂಸ್ ಆಗಬಾರ್ದು, ನೀರು ಜಾಸ್ತಿ ಆಗಬಾರ್ದು. ನಾನು ಇದರಲ್ಲಿ ಹೇಳುವ ಅದೇ ಥರ ನೀವು ಮಾಡಿ, ಅಂದರೆ ನೀರೆಲ್ಲ ಕರೆಕ್ಟಾಗಿ, ನೀರಿನ ಅಳತೆಲ್ಲ ಕರೆಕ್ಟಾಗಿದ್ದರೆ ಇದು ಕರೆಕ್ಟಾಗಿ ಸಿಗುತ್ತೆ, ಇಲ್ಲಾಂದರೆ ಅದು ಲೂಸ್ ಆಗುತ್ತೆ, ಆ ಥರ ಎಲ್ಲ ಆಗುತ್ತೆ. ನೋಡಿ, ಇಷ್ಟು ಗಟ್ಟಿ ಆಗ್ತಾ ಬಂತಲ್ಲ, ಇದು ಸ್ವಲ್ಪ ಗಟ್ಟಿ ಉಂಟು, ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನಾವು 1/4 ಕಪ್ ನೀರು ತೆಗೆದಿಟ್ಟಿದ್ದೇವಲ್ಲ, ಅದರಿಂದ ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ.
ನೋಡಿ ಇವಾಗ ತೆಗೆದಿಟ್ಟ ನೀರು ಎಲ್ಲ ಹಾಕಿದ್ದೇನೆ. ನಾವು 1/4 ಕಪ್ ನೀರು ತೆಗೆದಿಟ್ಟಿದ್ದೀವಲ್ಲ ಅದೆಲ್ಲನೂ ಹಾಕಿದ್ದೇನೆ. ಟೋಟಲಿಯಾಗಿ ಇವಾಗ 3 ಕಪ್ ನೀರಾಯಿತು. ಫಸ್ಟ್ ನಾವು 3 ಕಪ್ ನೀರು ಹಾಕಿದ್ದೇವೆ, ಆಮೇಲೆ ಪ್ಲಸ್ 1/4 ಕಪ್ ನೀರು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ನಾವು ಈ ಥರ ಮಣ್ಣಿ ಎಲ್ಲ ಮಾಡುವಾಗ ಒಂದು ವೇಳೆ ಅದು ಲೂಸ್ ಆಯಿತು, ಸ್ವಲ್ಪ ನೀರೆಲ್ಲ ಜಾಸ್ತಿ ಆಯಿತು ಅಂದರೆ ನಾವು ಸ್ವಲ್ಪ ಅದು ಕಾರ್ನ್ಫ್ಲೋರ್ ಉಂಟಲ್ಲ ಜೋಳದ ಪುಡಿ, ಅದು ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರಾಯಿತು, ಅದು ಹಾಕಿದ್ರಾಯಿತು. ಆ ಥರ ಲೂಸ್ ಆದರೆ ಮಾತ್ರ, ಇಲ್ಲ ಅಂದರೆ ಇದೇ ಥರ ಮಾಡಿದ್ರಾಯಿತು. ಇದು ಕರೆಕ್ಟಾಗಿರುತ್ತೆ. ನಾನು ಹೇಳ್ದಾಗಿ ಇದೇ ಥರ ಮಾಡೋದಾದರೆ ಪರ್ಫೆಕ್ಟಾಗಿ ಸಿಗುತ್ತೆ. ಇದು ನೋಡಿ ಆಯ್ತು, ಇದು ಕುಕ್ ಆಗಿ ಬಂತಿದು, ಆಯ್ತು, ಇದು ಆಗ್ತಾ ಬಂತು, ಇಷ್ಟು ಸಾಕಿದು ಕಾಣುತ್ತಲ್ಲ, ಈ ಥರ ಇರಬೇಕು ಮಣ್ಣಿ ಎಲ್ಲ. ಸಾಕು. ಇದು ಪ್ಲೇಟಿಗೆ ಹಾಕಿ ಇಡಬೇಕು. ಸ್ಟವ್ ಆಫ್ ಮಾಡ್ಕೊಳ್ವಾ. ನೋಡಿ ಈ ಥರ ಇರಬೇಕು. ನಾನಿಲ್ಲಿ ಒಂದು ದೊಡ್ಡದೊಂದು ಪ್ಲೇಟ್ ರೆಡಿ ಮಾಡಿಟ್ಟಿದ್ದೇನೆ. ಈ ಥರ ಸ್ವಲ್ಪ ದೊಡ್ಡ ಸೈಜಲ್ಲಿರುವ ಪ್ಲೇಟ್ ಇದ್ದರೆ ಅದರಲ್ಲಿ ಹಾಕಿ, ಇಲ್ಲಾಂದರೆ ಚಿಕ್ಕ ಚಿಕ್ಕ ಪ್ಲೇಟ್ ಇದ್ದರೆ ಅದರಲ್ಲಿ. ಇದು ದಪ್ಪದಲ್ಲಿ ಹಾಕಬಾರ್ದು, ಅಂದರೆ ನಾವು ಈ ಥರ ಮಣ್ಣಿ ಹಾಕ್ತೀವಲ್ಲ ತೆಳುವಾಗಿ ಮಾಡ್ಕೋಬೇಕು, ದಪ್ಪದಲ್ಲಿ ಬೇಡ. ದೊಡ್ಡ ಸೈಜ್ ಪ್ಲೇಟ್ ಇದ್ದರೆ ಅದರಲ್ಲಿ ಹಾಕಿಲ್ಲ ಅಂದರೆ ಚಿಕ್ಕ ಚಿಕ್ಕ ಪ್ಲೇಟಲ್ಲಿ ತೆಳುವಾಗಿ ನೋಡಿ ಈ ಥರ ಮಾಡ್ಕೋಬೇಕು. ನೋಡಿ ಈ ಥರ ಮಣ್ಣೆ ಹಾಕೋ ಮುಂಚೆ ಪ್ಲೇಟಿಗೆ ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ. ಚೆನ್ನಾಗಿ ಎಲ್ಲ ಕಡೆನೂ ಆಯಿಲ್ ಹಚ್ಬಿಟ್ಟು ಮತ್ತೆ ಮಣ್ಣೆ ಹಾಕಿದ್ರೆ ಆಯ್ತು. ಇದಕ್ಕೆ ಹಾಕಿ ನೋಡಿ ಈ ಥರ ತೆಳುವಾಗಬೇಕು, ಜಾಸ್ತಿ ದಪ್ಪದಲ್ಲಿ ಮಾಡಬಾರ್ದಿದು. ನೋಡಿ ಈ ಥರ ಮಾಡಿಕೊಂಡು ಇದು ಗಟ್ಟಿ ಆಗಲಿಕ್ಕೆ ಇಡಬೇಕು. ಇದು ಬೇಗನೆ ಗಟ್ಟಿ ಆಗುತ್ತೆ, ಅಂದರೆ ಒಂದೆರಡು ಗಂಟೆಯಲ್ಲಿ ಗಟ್ಟಿ ಆಗುತ್ತೆ. ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ, ಹೊರಗಡೆನೇ ಇಟ್ಟರೆ ಆಯಿತು. ಅಷ್ಟರಲ್ಲಿ ಇದಕ್ಕೆ ಬೇಕಾದ ತೆಂಗಿನಕಾಯಿ ಹಾಲು ತಗೋಬೇಕು. ನೋಡಿ ನಾನಿಲ್ಲಿ 1 ಬಾಕ್ಸು ಕಾಯಿ ತುರಿ ತಗೊಂಡಿದ್ದೇನೆ. ನೀವು ತಗೋವಾಗ 1 ಅಥವಾ 2 ತೆಂಗಿನಕಾಯಿ ತಗೊಳ್ಳಿ. ಅದು ಹಸಿ ಕಾಯಿ ಇರುತ್ತಲ್ಲ, ಹಸಿ ಕಾಯಿ ಇದ್ದರೆ ಅದರಲ್ಲಿ ಹಾಲು ತಗೊಳ್ಳಿ, ಆವಾಗ ಅದರಲ್ಲಿ ಚೆನ್ನಾಗಿ ಹಾಲು ಸಿಗುತ್ತೆ. ಒಣಗಿದ ತೆಂಗಿನಕಾಯಿ ಇದ್ದರೆ ಅಷ್ಟು ಹಾಲಿರಲ್ಲ, ಅದಕ್ಕೋಸ್ಕರ ಹಸಿ ತೆಂಗಿನಕಾಯಿ ಇದ್ದರೆ ಅದು ನೀವು ಎಷ್ಟು ಸರ್ಬತ್ತು ಮಾಡ್ತೀರೋ ಅದಕ್ಕೆ ಬೇಕಾದಷ್ಟು ತಗೊಳ್ಳಿ. ಒಂದೆರಡು ತೆಂಗಿನಕಾಯಿ ಎಲ್ಲ ಬೇಕಾಗ್ಬೋದು, ನೋಡ್ಕೊಳ್ಳಿ. ನಾನಿವಾಗ 1 ಬಾಕ್ಸ್ ಕಾಯಿ ತುರಿ ತಗೊಂಡಿದ್ದೇನೆ. ನೋಡಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಸಲ ರುಬ್ಕೊಳ್ಳಿ. ಅದು ನೈಸ್ ಆಗಬೇಕು ಆ ಥರ ಇಲ್ಲ. ನೋಡಿ ಇದು ಈ ಕಾಯಿ ಉಂಟಲ್ಲ ಅದು ಮತ್ತೆ ಇನ್ನೊಂದು ಸಲ ನೀರು ಹಾಕಿಬಿಟ್ಟು ಮತ್ತೆ ಒಂದು ಸಲ ಅದು ರುಬ್ಕೊಂಡು ಮತ್ತೆ ಒಂದು ಸಲ ಅದು ಹಾಲು ತೆಗಿಬೇಕು. ಈ ನಾವು ತೆಗೆಯುವ ತೆಂಗಿನಕಾಯಿ ಹಾಲು ಉಂಟಲ್ಲ ಅದು ಜಾಸ್ತಿ ನೀರು ಹಾಕ್ಬಿಟ್ಟು ಲೂಸ್ ಆಗಬಾರ್ದು, ಅಂದರೆ ತೆಳುವಾಗಿ ನೀರಿನ ಥರ ಆ ಥರ ಹಾಕಬಾರ್ದು. ಸ್ವಲ್ಪ ಇದು ಗಟ್ಟಿಯಾಗಿರಬೇಕು ಹಾಲು, ಆವಾಗ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಅದಕ್ಕೋಸ್ಕರ 1 ಅಥವಾ 2 ತೆಂಗಿನಕಾಯಿ ಎಲ್ಲ ಬೇಕಾಗ್ಬೋದು, ಅದು ನೋಡ್ಕೊಳ್ಳಿ ನೀವು. ನೋಡಿ ಈ ಥರ ತೆಂಗಿನಕಾಯಿ ಹಾಲು ಇಲ್ಲಿ ರೆಡಿ ಆಯಿತು. ಇದು ನಾನು ಹೇಳಿದಾಗೆ ಜಾಸ್ತಿ ನೀರು ಥರ ಆದರೆ ಅಷ್ಟು ಚೆನ್ನಾಗಿರಲ್ಲ. ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ಬೆಲ್ಲ ಬೇಕು. ಬೆಲ್ಲ ನೋಡಿ ನಾನಿಲ್ಲಿ 2 ಹಚ್ಚು ಬೆಲ್ಲ ತೊಗೊಂಡಿದ್ದೇನೆ. ಇದು ಸ್ವಲ್ಪ ಸಿಹಿ ಇರಬೇಕು, ಕಡಿಮೆ ಆಗಬಾರ್ದು, ಸ್ವಲ್ಪ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ. ಇದು ನೋಡಿ ಇಷ್ಟು ಉಂಟು, ಬೇಕಾದಷ್ಟು ನೋಡಿಕೊಂಡು ಹಾಕಿ ಅದು ಪುಡಿ ಮಾಡಿಕೊಂಡು ನೋಡಿ ಈ ಥರ ಮಿಕ್ಸಿ ಜಾರ್ಗೆ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ನಾವು ಇವಾಗ ತೆಗೆದಿಟ್ಟ ತೆಂಗಿನಕಾಯಿ ಹಾಲು ಉಂಟಲ್ಲ ಅದರಿಂದ ಸ್ವಲ್ಪ ತೆಂಗಿನಕಾಯಿ ಹಾಕಿ ಒಂದು ಸಲ ರುಬ್ಕೊಳ್ಳಿ ಮಿಕ್ಸಿಯಲ್ಲಿ. ಆಮೇಲೆ ನೋಡಿ ಈ ಥರ ಒಂದು ಸ್ಟ್ರೈನರಲ್ಲಿ ಇದು ಸೋಸ್ಕೋಬೇಕು, ಅಂದರೆ ಅದರಲ್ಲಿ ಬೆಲ್ಲದಲ್ಲಿ ಕಸ ಕಡ್ಡಿ ಅದೆಲ್ಲ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೋಡಿ ಈ ಥರ ಕಸ ಕಡ್ಡಿಯೆಲ್ಲ ಇರುತ್ತೆ, ಅದಕ್ಕೋಸ್ಕರ ಈ ಥರ ಸೋಸ್ಕೊಂಡು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಾದ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ಏಲಕ್ಕಿ ಪುಡಿ ನಮಗೆ ಫ್ಲೇವರಿಗೆ ಎಷ್ಟು ಬೇಕು ಅದು ಅರ್ಧ ಟೀ ಸ್ಪೂನ್ ಎಲ್ಲ ಬೇಕಾಗ್ಬೋದು, ನೋಡ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಕಿ ಮಿಕ್ಸ್ ಮಾಡಿದರೆ ಇಲ್ಲಿ ಇದು ಹಾಲು ರೆಡಿ ಆಯಿತು. ಇದು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ ಮಣ್ಣೆ ಇಲ್ಲಿ ಗಟ್ಟಿಯಾಗಿ ಬಂದಿದೆ. ಇದು 1-2 ಗಂಟೆ ಇಡುವಾಗಲೇ ಇದು ಚೆನ್ನಾಗಿ ಗಟ್ಟಿಯಾಗಿ ಸಿಗುತ್ತೆ. ಆಮೇಲೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಜಾಸ್ತಿ ದೊಡ್ಡ ಸೈಜಲ್ಲಿ ಕಟ್ ಮಾಡೋದು ಬೇಡ. ನೋಡಿ ಎಲ್ಲ ಕಟ್ ಮಾಡಿಕೊಂಡು ಈ ಥರ ಫಸ್ಟ್ ಈ ಥರ ಬಿಡಿಸ್ಕೊಳ್ಳಿ. ನಾನು ಹೇಳ್ದಾಗಿದ್ದು ಜಾಸ್ತಿ ಇದು ದೊಡ್ಡ ಪೀಸಸ್ ಆಗಿ ಮಾಡೋದು ಬೇಡ. ನೋಡಿ ಇಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ. ಇದಕ್ಕಿಂತ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಮಾಡೋದಾದರೆ ಆ ರೀತಿ ಕೂಡ ಮಾಡ್ಕೋಬೋದು. ಆಮೇಲೆ ನಾವು ಮಣ್ಣೆ ಹಾಕುವಾಗ ನಾವು ದಪ್ಪದಲ್ಲಿ ಹಾಕಿದರೆ ಈ ಥರ ಕಟ್ ಮಾಡ್ತೀವಲ್ಲ, ಕಟ್ ಮಾಡುವಾಗ ದಪ್ಪದಲ್ಲಿ ಆಗುತ್ತೆ ಪೀಸ್. ಅದಕ್ಕೋಸ್ಕರ ಎಷ್ಟು ತೆಳುವಾಗಿ ಆಗುತ್ತೆ ಅಷ್ಟು ತೆಳುವಾಗಿ ಪ್ಲೇಟಿಗೆ ಹಾಕಿದ್ರೆ ಆಯಿತು. ಮಣ್ಣೆ ಎಲ್ಲ ಬಿಡಿಸ್ಕೊಂಡು ನೋಡಿ ಈ ಥರ ಇದು ಮಿಕ್ಸ್ ಮಾಡ್ಕೊಳ್ಳಿ. ಹಾಲಿಗೆ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ರಾಗಿ ಸರ್ಬತ್ತಲ್ಲಿ ರೆಡಿ ಆಯಿತು. ತುಂಬಾ ಸುಲಭ ಇದು ಮಾಡಲಿಕ್ಕೆ. ನಾನಿವಾಗ ಇದು ಡೀಟೇಲಾಗಿ ಹೇಳ್ಕೊಟ್ಟಿದ್ರಿಂದ ಸ್ವಲ್ಪ ವಿಡಿಯೋ ಲೆಂತಿ ಆಗಿರ್ಬೋದು, ತುಂಬಾ ಸುಲಭ. ಅದು ಫಸ್ಟ್ ಟೈಮ್ ಎಲ್ಲ ಮಾಡುವವರಿಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ತುಂಬಾ ಹೆಲ್ತಿಯಾದಂಥ ಒಂದು ರಾಗಿ ಸರ್ಬತ್ ಇದು. ಪರ್ಸ್ನಲ್ಗೆ ಹೇಳಿದರೆ ನನಗೆ ತುಂಬಾ ಇಷ್ಟ ಇದು. ಮುಂಚೆಲ್ಲ ಇದು ಅಮ್ಮ ಎಲ್ಲ ಜಾಸ್ತಿ ಮಾಡ್ತಾಯಿದ್ರು,
ನಾವು ಚಿಕ್ಕವರಿರುವಾಗೆಲ್ಲ ರಂಜಾನ್ ಟೈಮಲ್ಲೆಲ್ಲ ಜಾಸ್ತಿ ಇದೇ ಸರ್ಬತ್ತು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಮಣ್ಣಿಗೆ ಸಿಹಿ ಇರಲ್ಲ, ಅದಕ್ಕೆ ನಾನು ಹೇಳ್ದಾಗೆ ಬೇಕಾದರೆ ಸ್ವಲ್ಪ ಲೈಟಾಗಿ ಬೇಕಾದರೆ ಹಾಕ್ಬೋದು. ಇದು ಚೆನ್ನಾಗಿರುತ್ತೆ. ಇದು ಹಾಲು ಸಿಹಿ ಇರುತ್ತಲ್ಲ, ಮತ್ತು ಅದು ಸಿಹಿ ಇಲ್ಲ ಅಂದರೂ ಚೆನ್ನಾಗಿರುತ್ತೆ ಅದು ಕುಡಿಲಿಕ್ಕೆ. ನೀವು ಒಂದು ಸಲ ಮಾಡಿ ನೋಡಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ, ಏನಾದರೂ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಅಂದರೆ ಕೇಳಿ ನೀವು. ನೋಡಿದ್ರಲ್ಲ, ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡೋರಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.